ಏ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕನ್ನಡ ಸ್ಕ್ವಾಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ರೆಸಿಪಿ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ, ಬಿಕಾಸ್ ನಿಮ್ಗೆ ಆಲ್ರೆಡಿ ನಮ್ಮ ವಿಡಿಯೋ ಕವರ್ ಪೇಜಿಂದ ಗೊತ್ತಾಗಿದೆ. ಅದು ಕರಿಬೇವಿನ ಲಡ್ಡು ಹೇಗೆ ಮಾಡೋದು ನೋಡೋಣವಾ? ನೋಡಿ, ನಮಗೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇನ್ನು ಗೊತ್ತಾ, 2 ಕಟ್ಟಾಗೋಷ್ಟು ಕರಿಬೇವು, ಆಮೇಲೆ 1 ಬೌಲ್ ಆಗುವಷ್ಟು ಬಾದಾಮಿ, 1 ಬೌಲ್ ಆಗುವಷ್ಟು ಕಡಲೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸ್ವಲ್ಪ ಡ್ರೈ ಕೋಕೋನಟ್ಗೆ 3 ಏಲಕ್ಕಿ, ಸನ್ಫ್ಲವರ್ ಸೀಡ್ಸ್, ನೆಕ್ಸ್ಟ್ ಡೇಟ್ಸ್. ಇಷ್ಟೇ. ನೀವು ಬೇಕಿದ್ರೆ ಕರಿ ಎಳ್ಳು ಕೂಡ ಯೂಸ್ ಮಾಡ್ಕೊಳ್ಳಿ, ನಾನು ಸ್ವಲ್ಪ ಹೀಟ್ ಅಂತ ಯೂಸ್ ಮಾಡ್ತಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಬಾಣಲಿಗೆ ಕರಿಬೇವಿನ ಸೊಪ್ಪು ಹಾಕೋಣ. ಸ್ವಲ್ಪ ನಾವು ಡ್ರೈ ರೋಸ್ಟ್ ಮಾಡಬೇಕು, ಬಿಕಾಸ್ ಬಿಟ್ಟಿದ್ರೆ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಗೊತ್ತಾ? ನನಗಂತೂ ಈ ನಡುವೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ. ರೀಸನ್ ಏನಂತ ಗೊತ್ತಿಲ್ಲ. ಮೇ ಬಿ ಈಗಿನ ಲೈಫ್ ಸ್ಟೈಲ್ ಅಥವಾ ಪೊಲ್ಯೂಷನ್ಸ್, ವರ್ಕ್ ಪ್ರೆಷರ್, ಸ್ಟ್ರೆಸ್ ಏನಾದರೂ ಆಗಿರ್ಬೋದು. ಈವನ್ ವೆದರ್ ಕೂಡ ಒನ್ ಆಫ್ ದ ರೀಸನ್ ಇರ್ಬೋದು. ಬಟ್ ನಾವು ಬರೀ ಆಯಿಲಿಂಗ್ ಶಾಂಪೂಯಿಂಗ್ ಮಾಡ್ತಿದ್ರೆ ಏನೂ ಯೂಸ್ ಇಲ್ಲ. ವಿ ನೀಡ್ ಸ್ವಲ್ಪ ಇನ್ನರ್ ಸಪ್ಲಿಮೆಂಟ್ ಆಲ್ಸೋ. ಸೊ ಅದಕ್ಕೆ ಈ ರೆಸಿಪಿ ತಂದಿದ್ದೀನಿ. ಬಿಕಾಸ್ ಕರಿಬೇವು ಬಂದ್ಬಿಟ್ಟು ನಮ್ಮ ಏರ್ ಫಾಲ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇದರಲ್ಲಿ ವೈಟಮಿನ್ ಎ, ಬಿ, ಸಿ ಆ್ಯಂಡ್ ಇ, ಈವನ್ ಫೈಬರ್, ಕ್ಯಾಲ್ಶಿಯಮ್, ಐರನ್ ಇದೆ. ಆ್ಯಂಡ್ ನಮ್ಮ ವೆಯ್ಟ್ ಲಾಸಿಗೇನೂ ಹೆಲ್ಪ್ ಆಗುತ್ತೆ. ಆಮೇಲೆ ಇವಾಗ ಸ್ವಲ್ಪ ಬ್ಲಡ್ ಕಮ್ಮಿ ಇರುತ್ತೆ ನೋಡಿ, ರಕ್ತಹೀನತೆ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಒಳ್ಳೆ ಇಮ್ಯುನಿಟಿ ನಮಗೆ ಸಿಗುತ್ತೆ ಬಾಡಿಗೆ. ಸೊ ವೈ ನಾಟ್? ಸರಿ, ಇವಾಗ ನಾವು ಎಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡಬೇಕಂದ್ರೆ, ಈ ಎಲೆನ ಹಿಂಗೆ ಬ್ರೇಕ್ ಆಗಬೇಕದು, ಇಷ್ಟಾದರೆ ಸಾಕು. ಇದನ್ನು ನಾವು ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಜಾರಿಗೆ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಕೊಕೊನೆಟ್ನ ರೋಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆಮೇಲೆ ಕಡಲೆ ಬೀಜ ರೋಸ್ಟ್ ಮಾಡ್ಕೊತಾ ಇರಬೇಕು. ಆಮೇಲೆ ಸ್ವಲ್ಪ ಬಾದಾಮಿ ರೋಸ್ಟ್ ಮಾಡ್ಕೋಬೇಕು. ಸೊ ಇದೆಲ್ಲ ನಿಮಗೆ ಗೊತ್ತು, ಒಳ್ಳೆ ಎನರ್ಜಿ ಕೊಡುತ್ತೆ ಬಾಡಿಗೆ. ನೆಕ್ಸ್ಟು ಪಂಪ್ಕಿನ್ ಸೀಡ್ಸ್, ನೆಕ್ಸ್ಟು ಫ್ಲ್ಯಾಕ್ಸ್ ಸೀಡ್ಸು ತುಂಬ ಒಳ್ಳೆಯದು, ಕೂದಲಿಗೆ ತುಂಬ ಸ್ಮೂತ್ ಮಾಡುತ್ತೆ, ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸನ್ಫ್ಲವರ್ ಸೀಡ್ಸ್ ಕೂಡ, ಈ ಎಲ್ಲ ಸೀಡ್ಸು ಹೇರ್ ಗ್ರೋತ್ ಆಗೋದಕ್ಕೆ ಪ್ರಮೋಟ್ ಮಾಡುತ್ತೆ. ಆ್ಯಂಡ್ ಮತ್ತು ಇನ್ನೊಂದು, ನೀವು ಬೇಕಾದರೆ ನೀನು ಬೆಲ್ಲ ಕೂಡ ಹಾಕ್ಕೋಬೋದು, ಸ್ವೀಟ್ಸ್ ಬೇಕು ಅಂದರೆ. ನಾನು ಬರೀ ಡೇಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಬೆಲ್ಲ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಬಟ್ ನನ್ನ ಸಜೆಷನ್ ಬೇಡ ಅಂತ. ನೆಕ್ಸ್ಟ್ ಇದಕ್ಕೆ ತುಪ್ಪ, 2 ಸ್ಪೂನ್ಸ್ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡ್ಮೇಲೆ ಗ್ರೈಂಡ್ ಮಾಡ್ತೀವಲ್ಲ ಅದೆಲ್ಲ, ಆ ಗ್ರೈಂಡ್ ಮಾಡಿರೋದನ್ನ ಪೌಡರ್ ತೊಗೊಂಡು ಬಂದು ಇಲ್ಲಿ ಹಾಕೋಣ. ಹೆಂಗಿದೆ ಗೊತ್ತಾ ಸ್ಮೆಲ್ಲು? ನೀವು ಮಾಡಿದ್ರೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲಿಂಗ್ ಇದ್ರದ್ದು. ನೆಕ್ಸ್ಟ್ ಇದನ್ನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಉಂಡೆ ಕಟ್ಟಬೇಕು. ಉಂಡೆ ನೋಡಿ, ಈ ಥರ ಚೂರೆ ಕೈಗೆ ತುಪ್ಪ ಹಾಕ್ಕೊಂಡು ಹಿಂಗೆ ಕಟ್ಟಿ ಅಷ್ಟೆ. ಇಷ್ಟು ಮಾಡಿದರೆ ನಮ್ಮ ಲಡ್ಡು ರೆಡಿ. ಹೆಂಗಿರುತ್ತೆ ಗೊತ್ತಾ? ಹಿಂಗಿರುತ್ತೆ. ಸೊ ನೀವು ಮಾಡಿ ನನ್ನ ಕಮೆಂಟ್ಸಲ್ಲಿ ಹೇಳಿ ಹೇಗೆ ಬಂತು, ಟೇಸ್ಟ್ ಹೇಗಿತ್ತು ಅಂತ. ಬಾಯ್ ಬಾಯ್.